ಬ್ಯಾಂಕಾಕ್ ಏರ್ಪೋರ್ಟಿಗೆ ಬಂದರೆ ರೆಡಿಮೇಡ್ ಆಗಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ಇವಾಗ ನಾವು ಪ್ಲಾಟಿನಮ್ ಅದಕ್ಕೆ ಒನ್ ಆಫ್ ಮೈ ಬಿಗ್ಗೆಸ್ಟ್ ಡ್ರೀಮ್ ಅಂತಾನೆ ಹೇಳ್ಬೋದು. I can take video first. You can look here. You can. ಸಖತ್ ಬಿಸಿಲು ಗೈಸ್. ಸೈನಿಂಗ್ ಆಫ್ ಫ್ರಮ್ ಥೈಲ್ಯಾಂಡ್ ಬ್ಯಾಂಕಾಕ್. ಗೈಸ್ ದಿಸ್ ಇಸ್ ವಾಲ್ರಸ್. ಅದು ಮುಖನೇ ತೋರಿಸಲ್ಲ ಅನ್ನತ್ತೆ ನೋಡಿ. ಹಾಂ ಇವಾಗ ಸ್ಪೈ ವಾರ್ ಶೋಗೆ ಹೋಗ್ತಾ ಇದ್ದೀವಿ ಗೈಸ್ ನಾವು. ನೋಡಿ ಇಷ್ಟು ಜನ. ಸಖತ್ ಬಿಸಿಲು ಗೈಸ್. ಇವಾಗ ನಾವು ಸ್ಪೈ ವಾರ್ ಶೋಗೆ ಹೋಗ್ತಾ ಇದ್ದೀವಿ. ನೋಡಿ ಟರ್ಟಲ್ಸ್ ಅದಲ್ಲ ಆಮೆಗಳು. ಪಾಪ ದೇವತ ನನ್ನ ಬ್ಯಾಗ್ ಇಟ್ಕೊಂಡು ಬರ್ತಾ ಇದ್ದಾರೆ. ಬ್ಯಾಗ್ ತುಂಬ ವೆಯ್ಟು ಗೈಸ್, ಅದಕ್ಕೆ ಇದೊಂದು ತಗೊಂಡ್ವಿ ಹಿಂಗೆ ಬೀಸ್ಕೊಳ್ಳೋಕ್ಕೆ. ತುಂಬ ಬಿಸಿಲು. ದೇವಟಾಗಿ ನಾನು ಬೇಗ ಹೋಗ್ಬೇಕಂತೆ, ಬಿಕಾಸ್ ಅದು ಸ್ಪೈ ವಾರ್ ಶೋ ಬೇಗ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಸ್ಪೈ ವಾರ್ ಶೋ ಗೈಸ್ ಇದೆ. ನೀರು ಬರತ್ತಂತೆ, ಒಂದು ಸ್ವಲ್ಪ ದೂರ ಕುತ್ಕೊಳ್ಳಿ, ಹತ್ರ ಕುತ್ಕೊಂಬೇಡಿ ಅಂತ ಹೇಳಿದ್ರು. ಅಟ್ವೆ ಅಯ್ಯೋ ಸಿಟಿಯರ್ ಕರೆಕ್ಟಾಗಿ ಮದುವೆ ಕುತ್ಕೊಂಡೆ. ಬೇಗ ಬಂದ್ವಲ್ಲ ದೇಟ ನಾವು. ಸ್ಪೈ ವಾರ್ ಶೋ. ಅಯ್ಯೋ ಏನ್ ಗೈಸ್ ಹಿಂಗಿದೆ ಸೆಟಪ್ಪು. ಸೆಟಪ್ ಚೆನ್ನಾಗಿ ಮಾಡಿದ್ದಾರೆ. ಮುಂದೆ ಗೊತ್ತಿರೋರೆಲ್ಲ ಹೋದ್ರು. ಅಯ್ಯೋ ಏನ್ ಸೆಟಪ್ ಮಾಡಿದ್ದಾರೆ ನೋಡಿ ಗೈಸ್. ಗೈಸ್ ಇವಾಗ ಊಟ ಮಾಡಿ ಡಾಲ್ಫಿನ್ ಶೋ ಬಂದಿದ್ದೀವಿ. ಡಾಲ್ಫಿನ್ನ ನೋಡೋಕ್ಕೆ ಇದು ಒನ್ ಆಫ್ ಮೈ ಬಿಗ್ಗೆಸ್ಟ್ ಡ್ರೀಮ್ ಅಂತಲೇ ಹೇಳ್ಬೋದು. ಟು ಸಿ ಡಾಲ್ಫಿನ್ ಲೈವ್ಲಿ ಆ್ಯಂಡ್ ಟೇಕ್ ಫೋಟೋ ವಿತ್ ಡಾಲ್ಫಿನ್. ಆ್ಯಂಡ್ ಎಸ್ ದಿಸ್ ಇಸ್ ದ ಟೈಮ್ ಟು ಸಿ ಡಾಲ್ಫಿನ್. ಹಿಂಗಿದೆ. We have to go little light. Oh my god, very big size. 你是说你好 Namaste สวัสดีครับ เป็นไงคุณคะ Okay, get closer. Okay, I can take video first. You can look here. You can say hi. Hi. Okay. ಗೈಸ್ ಡಾಲ್ಫಿನ್ ಶೋ ಮುಗೀತು. ಡಾಲ್ಫಿನ್ ಜೊತೆ ಎಷ್ಟು ಒಂದು 1000 ಫೋಟೋ ತೊಗೊಂಡ್ಬಿಟ್ಟೆ. ಐ ಆಮ್ ಸೋ ಹ್ಯಾಪಿ. ಇವಾಗ ಎಲ್ಲಿರೋದು ಸೀ ಲಯನ್ ಶೋ?
ಸಿ ಲಯನ್ ಶೋ ದಿಸ್ ವೇ. ಇವಾಗ ಸಿ ಲಯನ್ ಶೋಗೆ ಹೋಗ್ತಾ ಇದ್ದೀವಿ. ಡಾಲ್ಫಿನ್ ಜೊತೆ ಇಷ್ಟು ಬೇಕೋ ಅಷ್ಟು ಫೋಟೋಸ್ ತೊಗೊಂಡೆ. ಇಟ್ ವಾಸ್ ಸೋ ನೈಸ್. ಇಷ್ಟು ಕ್ಯೂಟಾಗಿ ಪೋಸ್ ಕೊಡ್ತಿದ್ದೆ ಗೊತ್ತಾ. ಥ್ಯಾಂಕ್ ಯು ದೇವೇಟ. ಆ್ಯಕ್ಚುಲಿ ದೇವೇಟನೂ ಕರೆದೆ. ದೇವೇಟ ವಾಸ್ ಲೈಕ್ ನೋ, ನನಗೆ ಇಂಟ್ರೆಸ್ಟ್ ಇಲ್ಲ ಇದರಲ್ಲಿ, ನೀನು ಹೋಗೋ ಅಂತ. ಆ್ಯಕ್ಚುಲಿ ನನಗೆ ಮುಂಚೆಯಿಂದನೇ ಡಾಲ್ಫಿನ್ ನೋಡಬೇಕು, ಡಾಲ್ಫಿನ್ ಜೊತೆ ಫೋಟೋ ಹಿಡ್ಕೊಬೇಕು, ಅಟ್ಲೀಸ್ಟ್ ಲೈವಲ್ಲಿ ನೋಡಬೇಕು ಅಂತ ಬೀಚಿಗೆಲ್ಲ ಹೋಗಾಗ ಅನಿಸ್ತಿತ್ತು. ಬಟ್ ದೆನ್ ಮಾಲ್ದೀವ್ಸ್ಗೆ ಹೋದಾಗೂ ನಮಗೆ ಆ ಡಾಲ್ಫಿನ್ ನೋಡೋಕ್ಕೆ ಚಾನ್ಸ್ ಸಿಕ್ಕಿಲ್ಲ. ಇವಾಗ ಚಾನ್ಸ್ ಸಿಕ್ತು. ನಮ್ಮ It's so cute. Hi. Which one you want? Which one will take? One location. Yeah, one. You want this or this? This location only. This location. Which one will take? You tell. We'll go with him. Hello. Chumi. เดินมาทีแรกผมนึกว่ามันจะเข้าที่นี่ซะแล้วมันเก็บยังไงเสร็จแล้วพี่มาเดี๋ยว So sad. Very sad. Guys, ನಾವು ಇವಾಗ ಸಫಾರಿ ವರ್ಲ್ಡ್ಗೆ ಬಂದಿದ್ದೀವಿ. ನೋಡಿ, ಜೀಬ್ರಾ, ಡೀರ್ ಇದೆ, ಅಲ್ಲಿ ಹಸು ಇದೆ. ನೋಡಿ, এইদিকে দেখো কতগুলো ডিয়ার, এইদিকে দেখো, আমি দেখো ಅವಾಗಲೇ ಅಲ್ಲಿ ಜಿರಾಫ್ ಇತ್ತು, ಜಿರಾಫೆ ಹೋಯ್ತು. ಸಿ ಬೇಬಿ ಬುಲ್ ನೋಡಿ, ಜೀಬ್ರಾ. ಗೈಸ್ ನೋಡಿ, ಟೈಗರ್. ಕಮ್ಮಿಯರ್ ನೋಡಿ, ಇಷ್ಟು ಅಂಕರ ಕೂತೈತಲ್ಲಿ. ಪಾಪ, ಅಟ್ಲೀಸ್ಟ್ ದೇ ಹ್ಯಾವ್ ಫ್ರೀಡಮ್ ಯಾರ್. ಓಪನ್ ಸ್ಪೇಸಲ್ಲಿ ಅಟ್ಲೀಸ್ಟ್ ಯಾರು ಹ್ಯೂಮನ್ ಪ್ರಾಬ್ಲಮ್ ಇಲ್ದಿರ ಆರಾಮಾಗಿದ್ದಾರೆ. ಐ ಆಮ್ ಹ್ಯಾಪಿ ಫಾರ್ ದಟ್. ನೋಡಿ, ಇಪ್ಪೋ ಮೊಟ್ಟಮಸ್, ಇಪ್ಪಟೋಪಸ್ ಬರ್ತಾನೆ ಇಲ್ಲ ಬರೀ. ಇದು ನೋಡಿ, ಇಷ್ಟ ಹತ್ರ ಇದೆ ಡೀರ್. ಇವಾಗ ನಾವು ಪ್ಲಾಟಿನಮ್ ಶೋರೂಮಲ್ಲಿದ್ದೀವಿ, ಐ ಮೀನ್ ಮಾಲಲ್ಲಿದ್ದೀವಿ. ಪ್ಲಾಟಿನಮ್ ಮಾಲ್ ತಗೊಳ್ಳಿದೆ ಬೇಟ. ತರುന്നിಲ್ಲ ಗೈಸ್ ನೋಡಿ, ಥೈಲ್ಯಾಂಡಲ್ಲೂ ATM ಯೂಸ್ ಮಾಡೋ ಥರ ಆಯಿತು. ವಾಟ್ ಇಸ್ ದಿಸ್ ಫೀ? 250. 250 ಫೀ ಇದೆ ಟು. ಕಾರ್ಡ್. ಥೈಲ್ಯಾಂಡಲ್ಲೂ ATM ಯೂಸ್ ಮಾಡೋ ಥರ ಆಯಿತು. ನಾನು let's enjoy the money. Let's spend the money. ಮನ್ಸೊಳಗಡೆ ಅಯ್ಯೋ ಏನು ಬೇಡ ಹೋಗೋಣ ಅಂತ. ಅಯ್ಯೋಡ, ನಾನು ಇದು ತೊಗೊಂಡಿದ್ದೀನಿ ನನ್ನ ತಂಗಿಗೆ ಮತ್ತು ನಮ್ಮ ಅಮ್ಮಗೆ, ನಮ್ಮ ಅತ್ತೆಗೆಲ್ಲ ಜಸ್ಟ್ ಸ್ಮಾಲ್ ಆಕ್ಸೆಸರೀಸು. ಥೈಲ್ಯಾಂಡಿಂದ ಏನಾದ್ರು ತೊಗೊಂಡೋಗ್ಬೇಕಲ್ಲ ಗೈಸ್. ಇಷ್ಟು ದೂರ ಬಂದುಬಿಟ್ಟು ಏನೂ ತೊಗೊಂಬಂದಿಲ್ಲ ಅಂತ ಹೇಳ್ಬಿಟ್ರೆ ಅದಕ್ಕೆ ಚಿಕ್ಕದಾಗಿ ತೊಗೊಂಡಿದ್ದೀನಿ. ಬ್ರಾಸ್ಲೆಟ್ ಆ ಥರ ಎಲ್ಲ ತೊಗೊಂಡಿದ್ದೀನಿ. ಇವಾಗ ತಿನ್ನೋಕ್ಕೆ ಏನಾದ್ರು ಹೋಗಬೇಕು ಬೇಬಿ. ಅದು ಬ್ಯಾಲೆನ್ಸ್ ಚೆಕ್ ಮಾಡಿ ಇಷ್ಟು ಅಂತ. ಸ್ಟಾರ್ ಬಕ್ಸ್ ಇದೆ ದೇವಟ ಇವಡೆ, ಬ್ಯಾಂಗ್ಳೂರಲ್ಲೂ ಇದೆ. ಗೈಸ್ ಕಲೆಕ್ಷನ್ ನೋಡಿ ಗೈಸ್, ಇಷ್ಟು ಚೆನ್ನಾಗಿದೆ. ಈ ಥರ ಎಲ್ಲ ಇಂಡಿಯಾದಲ್ಲಿ ಸಿಕ್ಕಿದ್ರೆ ಹಿಂಗೆ ಚೆನ್ನಾಗಿರುತ್ತಲ್ಲ. ಕಸ್ಟಮ್ ಮಾಡ್ಬೇಕು ಇಂಡಿಯಾದಲ್ಲಿ. ಇಲ್ಲೆಲ್ಲ ನೋಡಿ ರೆಡಿಮೇಡಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಉಫ್, ಇಂಡಿಯನ್ ಪ್ರೈಸಲ್ಲಿ ಇದು ಎಲ್ಲ ಒಂದು 5,000 ಇರುತ್ತೆ ಇವಾಗ.
ಗೈಸ್, ದಿಸ್ ಈಸ್ ದಿ ಅನದರ್ ಡೇ, ಲಾಸ್ಟ್ ಡೇ. ನಾವಿವಾಗ ಏರ್ಪೋರ್ಟಲ್ಲಿ ಇದ್ದೀವಿ, ಬ್ಯಾಂಕಾಕ್ ಏರ್ಪೋರ್ಟಲ್ಲಿ. ಲಂಚ್ ನಮ್ಮದು ಫ್ಲೈಟ್ ಬಂದು ನೈಟು. ದೇವೇಟ ಮೆತ್ತಿಕ್ತೀನಿ, ದೇವೇಟ ನನ್ನ ಮೊಬೈಲೆಲ್ಲ ಬೀಳಿಸ್ತಾ ಇದ್ದೀರಾ. ನಮ್ಮದು ಫ್ಲೈಟ್ ಬಂದು ನೈಟು 8 ಗಂಟೆಗಿರೋದು. വേണ്ട വാവേ, എന്തിനു വാവേ? ഞാൻ വെറുതെ എടുത്ത് അടക്കാൻ ഇപ്പോൾ. ಸೊ ನಮ್ಮದು ಫ್ಲೈಟ್ ಇರೋದು 8 ಗಂಟೆಗೆ. ಆದರೆ ನಮ್ಮನ್ನ ಬೇಗನೆ ನಾವು ಬಂದಿದ್ದೀವಿ. ಇವಾಗ ಟೈಮ್ ಬಂದು ಇಲ್ಲಿ 4 o'clock. 5:25ಗೆ ಗೇಟ್ ಓಪನ್ ಆಗುತ್ತೆ. ಸೊ ನಮ್ಮದು ಬೋರ್ಡಿಂಗ್ ಅವಾಗ ಮಾಡಿಬಿಟ್ಟು ಕೂತ್ಕೊಳ್ಳೋದು 2 hours ಸುಮ್ಮನೆ. ಬೇರೆ ಏನಿದೆ ಕೆಲಸ ಇಲ್ಲಿ ಏರ್ಪೋರ್ಟಲ್ಲಿ. ಸೊ ಏರ್ಪೋರ್ಟಲ್ಲಿ ನಾನು ಊಟ ಮಾಡ್ತಿದ್ದೀನಿ. ಏನು ಅಂದರೆ ಇಷ್ಟು ಅಡ್ವಾನ್ಸ್ಡ್ ಅಂದರೆ ವೆರಿ ಸರ್ ಕಾರ್ಡ್. ಓಕೆ, ಒಂದು ಕಾರ್ಡ್ ತೊಗೊಬೇಕು ನಾವಿಲ್ಲಿ. ನಾವು ಕಾಸು ಕೊಡಬೇಕು. ಏನಾದರೂ ಒಂದು ಮಿನಿಮಮ್ ಬ್ಯಾಲೆನ್ಸ್ 500 ಬಟ್ ಕೊಡಬೇಕು. ಆ ಕಾರ್ಡಲ್ಲಿ ಅವರು ರೀಚಾರ್ಜ್ ಮಾಡ್ತಾರೆ. ಆ ಕಾರ್ಡ್ ನಾವು ತೊಗೊಂಡು ಎಲ್ಲಿ ಬೇಕಾದರೂ ಹೋಗ್ಬೋದು. ಸೊ ನಮ್ಗೆ ಏನು ಬೇಕಂದ್ರೂ ಜಸ್ಟ್ ಆ ಕಾರ್ಡ್ ಕೊಟ್ಟರೆ ಸಾಕು, ಅವ್ರು ಸ್ವೈಪ್ ಮಾಡಿ ಕೊಡ್ತಾರೆ. ನಮಗೆ ಬ್ಯಾಲೆನ್ಸ್ ಅಲ್ಲೇ ಒಂದು ರಿಸಿಪ್ಟು ಕೊಡ್ತಾರೆ. ಇಷ್ಟು ಅವರು ತೊಗೊಂಡ್ರು, ಮತ್ತು ಬ್ಯಾಲೆನ್ಸ್ ಆ ಕಾರ್ಡಲ್ಲಿ ಎಷ್ಟಿದೆ ಅದು ಪ್ರತಿಯೊಂದೂ ಕಾಣುತ್ತೆ ಆ್ಯಸ್ ರಿಸಿಪ್ಟಲ್ಲಿ. ಸೊ ನಮಗೇನಾದರೂ ಸಾಕು, ನಾವು ಬ್ಯಾಲೆನ್ಸ್ ಅಮೌಂಟ್ ನಮಗೆ ಬೇಕಾದರೆ ತಿರ್ಗಾ ಅಲ್ಲಿ ಹೋದರೆ ಅವ್ರು ನಮಗೆ ರೀಫಂಡ್ ಮಾಡ್ತಾರೆ. ನಾವು ಇಷ್ಟು ಬ್ಯಾಲೆನ್ಸ್ ಇದೆಯೋ ಅದನ್ನ ರೀಫಂಡ್ ಮಾಡ್ತಾರೆ. ಸೊ ಇಲ್ಲಿ ಇಷ್ಟು ಅಡ್ವಾನ್ಸ್ಡ್ ಅಂದರೆ ಏರ್ಪೋರ್ಟಲ್ಲಿ. ಸೊ ನೈಸ್, ನೋ ದಿಸ್ ಫೀಚರ್ಸ್ ಆ್ಯಂಡ್ ಆಲ್ ಇಸ್ ಸೋ ನೈಸ್. ಸೊ ನಮಗೆ ಕಾಸು ನೋಟ್ ಇಲ್ಲಿ ಯಾವ ಶಾಪಲ್ಲೂ ಇಲ್ಲಿ ಇಷ್ಟೊಂದು ಶಾಪ್ ಇದೆ ಫುಡ್ ಕೋರ್ಟಲ್ಲಿ. ಸೊ ಈ ಫುಡ್ ಕೋರ್ಟಲ್ಲೂ ನಾವು ಕಾಸು ಕೊಡೋಂಗಿಲ್ಲ, ಇಲ್ಲ ನಮ್ಮದು ATM ಕಾರ್ಡ್ ಸ್ವೈಪ್ ಮಾಡೋಂಗೆ ಕೊಡೋಂಗಿಲ್ಲ. ನಾವೇನಿದ್ರೂ ಒಂದು ಕ್ಯಾಶಿಯರ್ ಅಂತ ಒಂದು ಇದೆ ಅಲ್ಲಿ ಏರ್ಪೋರ್ಟಲ್ಲಿ, ಅಲ್ಲಿ ಹೋಗಿ ನಾವು ರೀಚಾರ್ಜ್ ಮಾಡ್ಕೊಬೇಕು. ನಾನಿವತ್ತು ನಾನು ವ್ಲಾಗ್ ತೆಗಿಯಾಗೇ ನೀವು ವಾಯ್ಸ್ ಕಳಿಸ್ಬೇಕಾ? ಸೊ ನನ್ನ ಫುಡ್ ಬಂದು ಶ್ರಿಂಪ್ ಅಂದರೆ ಪ್ರಾನ್ಸ್ ಕರಿ, ಒಂದು ಆಮ್ಲೆಟ್, ಹಾಫ್ ಬಾಯ್ಲ್ಡ್ ಆಮ್ಲೆಟ್ ಮತ್ತು ರೈಸ್. ಈ ಎರಡಕ್ಕೆ 260 ಬಟ್ ಆಯಿತು. ದೇವೇಟದು ನಂದು. ವೆರಿ ನೈಸ್ ಫುಡ್, ತುಂಬ ಚೆನ್ನಾಗಿದೆ. ಸೋ ಟೇಸ್ಟಿ. ಇಲ್ಲಿ ಇಲ್ಲ ಟ್ರೈ ಮಾಡಬೇಕು ಅನಿಸ್ತಿದೆ. ಇಷ್ಟೊಂದು ಏನೇನೋ ಇದೆ, ಡಿಫ್ರೆಂಟ್ ಫುಡ್ ಇದೆ. ಹೋಗೋಕೆ ಮುಂಚೆ ದೇವೇಟ ಹೇಳ್ತಾ ಇದ್ದಾರೆ, ಇರೋ ಕಾಸೆಲ್ಲ ಇಲ್ಲಿ ಖರ್ಚು ಮಾಡಿಬಿಟ್ಟು ಹೋಗ್ಬಿಡೋಣ. ನಾವೊಂದು ಸರ್ಟನ್ ಅಮೌಂಟ್ ತೊಗೊಂಬಂದಿದ್ವಿ ಥೈಲ್ಯಾಂಡ್ಗೆ. ಸೊ ಅದಲ್ಲಿ ಇರೋದೆಲ್ಲ ಖರ್ಚು ಮಾಡಿಬಿಟ್ಟು ಏನೇನು ಬೇಕು ಇಲ್ಲ ತಿಂದ್ಬಿಟ್ಟು ಹೋಗ್ಬಿಡೋಣ ಅಂತ ಹೇಳ್ತಾ ಇದ್ದಾರೆ ಗೈಸ್. ಸೊ ನಾನು ಒಂದು ಫ್ರೆಂಚ್ ಫ್ರೈಸ್ ಆರ್ಡರ್ ಮಾಡಿಬಿಟ್ಟು ಕಾರ್ಡ್ ಕೇಳ್ತಾ ಇದ್ದಾರೆ. ಕಾರ್ಡೇ ಮರ್ತೋಗ್ಬಿಟ್ಟೆ, ಬ್ಯಾಗ್ ಒಳಗಡೆ ಇಕ್ಕಿದ್ದೀನಿ. ಸೊ ನಾವು ಊಟ ಮಾಡಿ ಆಯಿತು. ನನಗೆ ಫ್ರೆಂಚ್ ಫ್ರೈಸ್ ತಿನ್ಬೇಕು ಅನಿಸ್ತಿದೆ. ಐ ಫೀಲ್ ಇಲ್ಲಿ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಬಿಕಾಸ್ ಆ ಶಾಪ್ ನೋಡಿದಾಗೇ ನಂಗೆ ಅರ್ಥ ಆಯಿತು, ಸಮಥಿಂಗ್ ಇಟ್ಸ್ ವೆರಿ ಕ್ವಾಲಿಟಿ, ತುಂಬ ಚೆನ್ನಾಗಿದೆ ಅಂತ. ಇವಾಗ ಟೈಮ್ ಬಂದು 4:21. ಇನ್ನು 1 hour ನಮ್ಮದು ಗೇಟ್ ಓಪನ್ ಆಗುತ್ತೆ. ಸೊ ಚೆಕ್-ಇನ್ ಮಾಡಿದ್ಮೇಲೆ ಗೊತ್ತಿಲ್ಲ ಇಲ್ಲಿ ಬರ್ಬೋದಾ ಅಂತ ಫುಡ್ ಕೋರ್ಟಿಗೆ. ಅದಕ್ಕೆ ಇವಾಗಲೇ ತಿನ್ಬಿಟ್ಟು ಮುಗಿಸ್ಬಿಟ್ಟು ಹೋಗೋಣ ಅಂತ ಪ್ಲ್ಯಾನಲ್ಲಿದ್ದೀವಿ. ಸೊ ನಮ್ಮ ಬ್ಯಾಗ್ ಇಲ್ಲಿ ಇಕ್ಕಿದ್ದೀವಿ ಸೈಡಲ್ಲಿ. ಇದೆ ಫುಡ್ ಕೋರ್ಟ್. ಸೊ ಈ ಕಾರ್ಡೆ ಗೈಸ್. ಸೊ ಈ ಕಾರ್ಡ್ ಒಳಗಡೆ ನಮ್ಗೆ ಎಷ್ಟು ಬೇಕೋ ಕಾಸು ರೀಚಾರ್ಜ್ ಮಾಡಿ ಇಟ್ಕೊಬೋದು. ಮತ್ತು ನಮ್ಗೆ ಯಾವ ಅಂಗಡಿಗೆ ಬೇಕೋ ಆ ಅಂಗಡಿಗೆ ಹೋಗಿ ಏನೇನು ಬೇಕೋ ತೊಗೊಂಡು ಸ್ವೈಪ್ ಮಾಡಿದ್ರೆ ಸಾಕು. ಆ್ಯಂಡ್ ಬ್ಯಾಲೆನ್ಸ್ ಇದರಲ್ಲಿದ್ದರೆ ನಾವು ತಿರ್ಗಾ ಕೌಂಟರ್ಗೆ ಹೋಗಿ ರೀಫಂಡ್ ಮಾಡ್ಕೊಬೋದು. ಆ ಥರ ಇಲ್ಲಿ ವೇಫಲ್ಸು ಇದೆ. ಇಲ್ಲೇನು ಗೊತ್ತಾ, ಮ್ಯಾಂಗೋ ಜಾಸ್ತಿ. ಎಲ್ಲಿ ನೋಡಿದ್ರು ಮ್ಯಾಂಗೋ ಪಿಕ್ಚರ್ ಇರುತ್ತೆ. ನೋಡಿ ಗೈಸ್, ಅದು ಹಿಂಗೆ ವೈಬ್ರೇಟ್ ಆಗ್ತಿದೆ.
ಸೊ ಇಲ್ಲೇನಾದ್ರು ರೆಡಿ ಆದರೆ ಐ ಮೀನ್ ನಾವು ಈ ಫ್ರೆಂಚ್ ಫ್ರೈಸ್ ಆರ್ಡರ್ ಮಾಡಿ ಈ ಕಡೆ ಬಂದ್ವಿ, ಇದು ಕೊಟ್ಬಿಡ್ತಾರೆ ಈ ಡಿವೈಸ್ ನಮಗೆ. ಸೊ ರೆಡಿ ಆಗಿದ್ದರೆ ಇದು ವೈಬ್ರೇಟ್ ಆಗ್ತಾನೆ ಇರುತ್ತೆ. ವೈಬ್ರೇಟ್ ಆದರೆ ದಟ್ ಮೀನ್ಸ್ ವಿ ಕ್ಯಾನ್ ಗೋ ಆ್ಯಂಡ್ ಟೇಕ್ ಅಂತ. ಅಲ್ಲಿ ಗೋ ಬೈ ಕೇಕ್. ಓ ನಮ್ಮ ಬ್ಯಾಗ್ ಅಲ್ಲೇ ಇದೆ ತಾನೇ. ಬ್ಯಾಗ್ ಬಗ್ಗೆನೇ ಮರ್ತೋಗ್ಬಿಟ್ಟೆ ದಯವಿಟ್ಟು. ನಿಮ್ಗೆ ಬೇಕಾ ಇದು? ತಗೊಳ್ಳಿ ಯಾವ್ದಾದ್ರು. ಮೌಚಿ ಟಾರೋ ಮಿಲ್ಕ್ ಸ್ಟಿಕ್ಕಿ ರೈಸ್ ಟ್ರೈ ಮಾಡಿ. ಥ್ಯಾಂಕ್ ಯು. ದಯವಿಟ್ಟು ಒಂದು ಮೌಚಿ ಟಾರೋ ಫ್ರೇಪ್ ಮೌಚಿ ಟಾರೋ ಫ್ರೇಪ್ ತೊಗೊಂಡಿದ್ದಾರೆ. ಇದು ನಾನು ತೊಗೊಂಡು ಫ್ರೆಂಚ್ ಫ್ರೈಸ್ ಎಷ್ಟು ಚೆನ್ನಾಗಿದೆ. ಇನ್ ಕೇಸ್ ಯಾರಾದರೂ ಬ್ಯಾಂಕಾಕ್ ಏರ್ಪೋರ್ಟಿಗೆ ಬಂದರೆ ಅಲ್ಲಿ ನಾನೇ ಪೊಟ್ಯಾಟೊ ಕಾರ್ನರ್ ಅಂತ ಇದೆ ಫುಡ್ ಕೋರ್ಟಲ್ಲಿ, ಅಲ್ಲಿ ಬಂದು ಈ ಫ್ರೆಂಚ್ ಫ್ರೈಸ್ನ ಟ್ರೈ ಮಾಡಿ. ಚೀಸ್ ಫ್ಲೇವರ್, ಇಟ್ಸ್ ವೆರಿ ನೈಸ್. ಅಲ್ಲಿ 3 ಫ್ಲೇವರ್ ಇದೆ ಗೈಸ್. ಮೂರು ಒಂದು ಕ್ಯಾರೆಟು, ಒಂದು ಬೀಟ್ರೂಟು, ಒಂದು ಇದು ಪೊಟ್ಯಾಟೊ. ಚೆಕ್ ಇನ್ ಮಾಡಿ ಇವಾಗ ಟೈಮ್ ಬಂದು 7:20. ಇಂಡಿಯಾದಲ್ಲಿ ಟೈಮ್ ಬಂದು 5:30. ನಮ್ಮದು ಇವಾಗ ಫ್ಲೈಟ್ ಬಂದು 8:20ಗೆ. ಇವಾಗ ಬೇಗ ಮಾಡಿದ್ದಾರೆ. ಸೊ ಚೆಕ್-ಇನ್ ಎಲ್ಲ ಆಯಿತು. ಇವಾಗ ನಾನು ಏನು ಆರ್ಡರ್ ಮಾಡಿದ್ದೀನಿ ಅಂದರೆ ಬರ್ಗರ್ ಆರ್ಡರ್ ಮಾಡಿದ್ದೀನಿ, ಚಿಕನ್ ಟೆರಿ ಯಾಕಿ ಅಂತ. ಇನ್ನೊಂದು ಬಂದು ದಯವಿಟ್ಟು ಬಂದು ಚಿಕನ್ ಫ್ರೈಡ್ ರೈಸ್ ವಿತ್ ಏನೋ ಮಾಡಿದ್ದಾರೆ ಗೈಸ್. ಸೊ ಅದು ತಿನ್ನೋಕ್ಕೆ ಇವಾಗ ಹೋಗ್ತಾ ಇದ್ದೀವಿ. ನೋಡಿ ಇದು ಆರ್ಡರ್ ಮಾಡಿದ್ದಾರೆ ದಯವಿಟ್ಟು, ಚಿಕನ್ ಫ್ರೈಡ್ ರೈಸ್ ವಿತ್ ಚಿಕನ್ ಗ್ರಿಲ್ ಏನೋ. ವಿ ಆರ್ ಇನ್ ಸ್ಟಾರ್ಬಕ್ಸ್. ಆ್ಯಕ್ಚುಲಿ ಕಾಫಿ ಕುಡಿಯೋಣ ಅಂದರೆ ಕಾಫಿ ಎಲ್ಲೂ ಸಿಗ್ತಾಯಿಲ್ಲ. ವೆರಿ ತಾಯಿ ಟೀನೇ ಇದೆ. ತಾಯಿ ಟೀ ಅಂತೂ ಅಷ್ಟು ಚೆನ್ನಾಗೇ ಇರಲ್ಲ. ಅದಕ್ಕೆ ಇವಾಗ ಲೆಮನ್ ಟೀ ಐ ಮೀನ್ ಗ್ರೀನ್ ಟೀ ತೊಗೊಳ್ಳೋಣ ಅಂತ ಹೋದೆ. 120 ತಾಯಿ ಬಾಟ್. ಸೊ ಅದು ಬದಲು 100 ರೂಪಾಯಿ ಎಕ್ಸ್ಟ್ರಾ ಹಾಕಿ ನಾನು ಮಾಚಾನೇ ತೊಗೊತಾ ಇದ್ದೀನಿ. ಇಲ್ಲಿ ಮಾಚಾ ಹೊಸದು ಬಂದೈತೆ. ತಾಯಿ ಟೀ ಇಸ್ ಇಟ್ ರೆಡಿ ಬೇಬಿ? ಯಾ. ಸೊ ಇದು ಯಾವುದು ಹೊಸದು ತಾಯಿದು ಇದು ಬಂದೈತೆ ಮಾಚಾ. ಅದಕ್ಕೆ ಅದು ತೊಗೊಳ್ಳಿ, ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ನೋಡಿ ಅದಕ್ಕೆ ಇದು ತೊಗೊಂಡೆ. ಫೈನಲಿ ಗೈಸ್ ಒಂದು ಮ್ಯೂಸಿಕ್ ಡೈರೆಕ್ಟರ್ ನಾವು ಮೀಟ್ ಮಾಡಿದ್ವಿ. ಆ್ಯಕ್ಚುಲಿ ನಾವು ಒಂದು ತೊಗೊಳಕ್ಕೆ ಹೋಗಿದ್ವಿ, ಲಿಕ್ವರ್ ಐಟಮ್ ಐ ಮೀನ್ ಲಿಕ್ಕರ್ನ ತೊಗೊಳಕ್ಕೆ ಹೋಗಿದ್ವಿ ದೇವಟ ಫ್ರೆಂಡ್ಸ್ಗೆ. ಆವಾಗ ನಮಗೇನು ಹೋಗ್ಬೇಕಾ ಅಂತ, ಅದು ಇಷ್ಟೊಂದು ದೂರ ಇದೆ. ಅಲ್ಲಿ ಹೋದ್ಮೇಲೆ ನೋಡಿದ್ರೆ ಒಂದು ಮ್ಯೂಸಿಕ್ ಡೈರೆಕ್ಟರ್, ಮಲಯಾಳಂ ಮ್ಯೂಸಿಕ್ ಡೈರೆಕ್ಟರ್. ದೇವಟ ನೋಡಿ ಜಂಪ್ ಮಾಡಿ ಫೋಟೋ ತೊಗೊಂಡು, ಮತ್ತು ಸರ್ ಬೇರೆ ದೇವಟ ನಾವು ಕಾಂಟೆಂಟ್ ಕ್ರಿಯೇಟರ್ ಸರ್ ಅಂತ ಹೇಳಿದಾಗ ಆ ಸರು ನನ್ನ ಟ್ಯಾಗ್ ಮಾಡು ಅಂತ ಇನ್ಸ್ಟಾಗ್ರಾಮಲ್ಲಿ ಮಾತಾಡ್ಕೊಂಡು ಬಂದ್ವಿ. ಸೊ ಆ ಖುಷಿದಲ್ಲಿದ್ದಾರೆ ದೇವಟ. ಸೊ ಇವಾಗ ನಾವು ಬೋರ್ಡ್ ಆಗ್ತಾಯಿದ್ದೀವಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವ್ಲಾಗ್ ಎಂಟೈರ್ಲಿ. ಯಾರೆಲ್ಲ ಈ ವಿಡಿಯೋನ ಫುಲ್ಲಾಗಿ ನೋಡಿದ್ರಿ ತುಂಬ ಧನ್ಯವಾದಗಳು. ಆ್ಯಂಡ್ ವಿ ಆರ್ ಗೋಯಿಂಗ್. ಫ್ಲೈಟ್ ಒಳಗಡೆ ಇವಾಗ ಎಕ್ತಾ ಇದ್ದೀವಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೈನಿಂಗ್ ಆಫ್ ಫ್ರಮ್ ಥೈಲ್ಯಾಂಡ್, ಬ್ಯಾಂಕಾಕ್.